ಅಮ್ಮ 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 ಅಲ್ಲಿ ದಾರೆ ಸೀರೆ ನೋಡ್ತಾ ಇದ್ದಾರೆ, ನೀನು ಎಲ್ಲಿಗೆ ಹೋಗ್ತಿದ್ಯಾ? ಅದೇನೋ ಮಾತಾಡಬೇಕು ಅಂತ ಹೇಳ್ಕೊಂಡು ಬಂದರು ಕಣೆ. ಅದೇನು ಹೇಳ್ರಿ, ಬರೀ ಹೆಣ್ಣಿಗೆ ಒಬ್ಳಿಗೆ ಎಲ್ಲ ಸೀರೆ ತಗೊಳಕ್ಕಿರೋದು, ಎಲ್ಲರಿಗೂ ತಗೋಬೇಕು. ಹಿಂಗೆ ತಡ ಮಾಡ್ತಾ ಇದ್ರೆ ಸಂಜೆ ಆಗತ್ತಷ್ಟೇ. ಸ್ವಲ್ಪ ಸಂಭ್ರಮನ ಕಡಿಮೆ ಮಾಡಿಕೊಂಡು ನಾನು ಹೇಳೋ ಮಾತನ್ನು ಸಮಾಧಾನದಿಂದ ಕೇಳ್ರಿ. ಆಮೇಲೆ ಒಂದು ಹೋಗಿ ಇನ್ನೊಂದಾಗದು ಬೇಡ. ಅಯ್ಯ, ನಿಮ್ಮ ತಳ ಬುಡ ಇಲ್ಲದೇ ಇರೋ ಮಾತು ಕೇಳ್ತಾ ಕೂತ್ರೆ ಸೀರೆನೂ ತೆಗಿಯೋಕ್ಕಾಗಲ್ಲ, ಈ ಮದುವೆನೂ ನಡೆಯಲ್ಲ. ಮದುವೆಗೆ ಸಂಬಂಧಪಟ್ಟಿದ್ದ ವಿಷಯನೇ ಕಣೆ, ನೀ ಸುಮ್ಮನೆ ತಕ ಅಂತ ಮಾವ ಚೆನ್ನಾಗಿದ್ದೀರಾ? ಲಕ್ಷ್ಮಿ, ಯಾಕೆ ಲೇಟು? ಅದು ಆಫೀಸಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಪರ್ಮಿಷನ್ ಕೇಳಿ ಬರೋದಕ್ಕೆ ತಡ ಆಯಿತು. ನೀವು ಬಂದು ತುಂಬ ಹೊತ್ತಾಯ್ತಾ? ಇಲ್ಲ 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 ಇಲ್ಲ, ನಾವು ಇವಾಗಷ್ಟೇ ಬಂದ್ವಿ. ನೀವಂತೂ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದಿದ್ದೀರಾ. ಲಕ್ಷ್ಮಿ, ನಾವು ಒಂದಷ್ಟು ಸೀರೆಗಳು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಮ್ಮ. ಅದ್ರಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗತ್ತೆ ಅಂತ ನೋಡುವ. ಏನೇ ನೀನು ಗಂಡನ ಮಾತು ಅಂದರೆ ಅಷ್ಟು ಅಸಡ್ಯನಾ? ಮುಖ್ಯವಾದ ವಿಷಯ ಅಂತ ಹೇಳ್ತಾನೆ ಇದ್ದೀನಿ, ತಲೆಗೆ ಹಾಕೊಳ್ಳೋದಿಲ್ವಲ್ಲ? ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ನಿಮ್ಗೇನು ಇಸ್ಪಿಟ್ ಆಡೋಕ್ಕೆ ದುಡ್ಡು ಬೇಕು ತಾನೇ? ಇವತ್ತೇನು ಬೇಕಾದ್ರೂ ಆಗ್ಬಿಡ್ಲಿ, ನಾನು ಒಂದು ಪೈಸನೂ ಕೊಡಲ್ಲ, ಸುಮ್ಮನೆ ಹೋಗಿ. ಏನೋ ನಿನ್ನ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ, ಹೋಗಿ. ಬೀಗ್ರೆ, ಇದು ನನಗೆ ಚೆನ್ನಾಗಿ ಸೂಟ್ ಆಗುತ್ತಾ ನೋಡಿ? ಅಯ್ಯೋ ಅಮ್ಮ, ಒಂದ್ಸಲ ಹಾಕೊಂಡು ನೋಡು, ಅವ್ರು ಉಡಿಸ್ತಾರೆ. ಹಾಂ ಸರಿ, ಬಂದೆ. ಮೇಡಮ್, ಇಲ್ಲೊಬ್ರು ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಕ್ರೀಮ್ ಕಲರ್ ಸೀರೆ ಉಟ್ಕೊಂಡ್ಬಂದ್ರಲ್ಲ, ಎಲ್ಲೋದ್ರು ಮೇಡಮ್ ಅವರು? ಅಲ್ಲಿದ್ದಾರೆ ಸರ್. ಇಲ್ಲಿಂದ ಗೌರಿ, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಿನಗೆ ಈ ವಿಷಯ ಗೊತ್ತಾದರೆ ಎದೆ ಒಡೆದೋಗುತ್ತೆ. ಈ ಮದುವೆಯಲ್ಲಿ ಯಾವುದು ಸರಿಯಾಗಿ ಆಗ್ತಾಯಿಲ್ಲ ಕಣೆ. ಅಂದರೆ ಲಕ್ಷ್ಮಿಯವ್ರಿಗೆ ಸ್ವಂತ ಮನೆ ಇಲ್ಲ, ನಾವು ಅಂದ್ಕೊಂಡ ಶ್ರೀಮಂತರಲ್ಲ, ಅವಳಿಗೆ ಒಳ್ಳೆ ಕೆಲಸನೂ ಇಲ್ಲ. ಗೌರಿ, ಕೇಳಿಸ್ಕೊತಾ ಇದೆಯೇನೆ? ನೀನು ಕೇಳೋಷ್ಟು ವರದಕ್ಷಿಣೆ ಒಡವೆ ಅವ್ರ ಕೈಯಲ್ಲಿ ಕೊಡೋಕ್ಕಾಗಲ್ಲ ಕಣೆ. ಇನ್ನೂ ಮದುವೆಗೆ 15 ದಿನ ಇದೆ. ಯೋಚನೆ ಮಾಡು, ಇದು ಇಬ್ಬರ ಜೀವನದ ಪ್ರಶ್ನೆ ಕಣೆ. ಅವ್ರ ಕೈಯಲ್ಲಿ ವರದಕ್ಷಿಣೆ ಕೊಡೋಕ್ಕಾಗಲ್ಲ. ನಿನಗೆ ಓಕೆ ಅಂದರೆ ಓಕೆ, ಇಲ್ಲದೆ ಹೋದರೆ ಮೊದಲೇ ಹೇಳಿಬಿಡೆ. ಪಾಪ ಅವ್ರ ಜೀವನ ಅವ್ರು ಹೆಂಗೋ ನೋಡ್ಕೋತಾರೆ. ಕೇಳಿಸ್ಕೊತಾ ಇದೆಯಾ ತಾನೇ? ಸರ್, ಕಥೆ ಸೂಪರ್ ಆಗಿತ್ತು. ಯಾವ ಸೀರಿಯಲ್ ಸರ್? ದಯವಿಟ್ಟು ಹೋಗಿಮ್ಮ. ಅಪ್ಪ, ಓ, ತಿರ್ಗಾ ನೀನೇ ಬಂದ್ಯಾ? ನೋಡು, ನಿನಗೆಲ್ಲ ವಿಷಯ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಅಪ್ಪ, ನೀವೇನು ಹೇಳ್ತೀರಾ ಅಂತ ನನಗೆ ಗೊತ್ತು, ನಾನೆಲ್ಲ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ಯಾ? ಇದನ್ನ ಇವಾಗ ಅಮ್ಮನ ಹತ್ರ ಹೇಳ್ಬೇಕು ಅಂತಿದ್ಯಾ? ನೀನು ಯಾಕೆ ತೊಂದರೆ ತಗೋತೀಯಾ? ನಾನೇ ಹೇಳ್ತೀನಿ ಬಿಡು. ನೀನು ಹೇಳ್ಬಿಡ್ತೀಯಾ? ಆಗೋ, ನೆನೆದವರ ಮನದಲ್ಲಿ ಇಲ್ಲೇ ಬರ್ತಾ ಇದ್ದಾಳೆ, ನೀನೇ ಹೇಳ್ಬಿಡು. ಅಪ್ಪಂಗೆ ರಮ್ಮಿ ಆಡಕ್ಕೆ 1,000 ಬೇಕಂತೆ, ಕೊಟ್ಬಿಡು. ಅಯ್ಯೋ, ನೀನು ಮುಚ್ಚ್ರಿ ಬಾಯ್ನ. ಗೊತ್ತಿತ್ತು ನನಗೆ, ಅದಕ್ಕೆ ನಮ್ಮ ಹಿಂದೆ ಮುಂದೆ ಸುತ್ತಾ ಇದ್ದೀರಾ ಅಂತ. ಅದಲ್ಲ ಕಣೆ. ನಿಮಗೆ ಜವಾಬ್ದಾರಿ ಅನ್ನೋದು ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗೆ. ಮಗನ ಜವಳಿಗೆ ಅಂತ ಬಂದಿದ್ದೀವಿ, ನಿಮ್ಗೆ ಇಸ್ಪಿಟ್ ಆಡೋಕ್ಕೆ ದುಡ್ಡು ಬೇಕಾ? ಏನು ಹೇಳೋದು ಕರ್ಮ ನನಗೆ ಗೊತ್ತಾಗ್ತಿಲ್ಲ. ಗೌರಿ, ಗೌರಿ, ಲಕ್ಷ್ಮಿ, ಈ ಸೀರೆನ ನಾನು ನಿನಗೆ ಅಂತ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿದೆಯಾ ನೋಡು.
ಅವರಿರೋ ಕಂಡೀಷನ್ಗೆ 10 ತೊಲೆ ಚಿನ್ನ ಕೊಟ್ಟರು ಅದು ಜಾಸ್ತಿನೇ. ನಿಮಗೇನೋ ಹೆಚ್ಚು ಕಡಿಮೆ ಆಗಿರಬೇಕು.